ನಮಸ್ಕಾರ. ಉತ್ತರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ. ನಾನು ಹನುಮಂತ್ ದೇಶ್ಮುಖ್. ಕೇಂದ್ರ ಬಿಜೆಪಿ ಸರ್ಕಾರದ ಬೆಲೆ ಏರಿಕೆ, ಜಿಎಸ್ಟಿ ಹಾಗೂ ರಾಜ್ಯ ಬಿಜೆಪಿ ಸರ್ಕಾರದ ಭ್ರಷ್ಟಾಚಾರಗಳನ್ನೇ ಬಂಡವಾಳ ಮಾಡಿಕೊಂಡು ರಾಜ್ಯದಲ್ಲಿ ಅಧಿಕಾರದ ಗದ್ದುಗೆ ಹಿಡಿದಿರುವಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕಳೆದ 2 ದಿನಗಳಿಂದ ರಾಜ್ಯದ ಜನರಿಗೆ ಶಾಕ್ ಮೇಲೆ ಶಾಕ್ ನೀಡಿದ್ದಾರೆ. ಮುಖ್ಯಮಂತ್ರಿಗಳು ತಮ್ಮ ಭಾಷಣದಲ್ಲಿ ಯಾವ ಬೆಲೆ ಏರಿಕೆಯನ್ನು ವಿರೋಧಿಸುತ್ತಿದ್ದಾರೋ ಈಗ ಸ್ವತಃ ತಾವೇ ಬೆಲೆ ಏರಿಕೆ ಮಾಡುವ ಮೂಲಕ ತಮ್ಮ ಭಾಷಣದ ಮಾತುಗಳು ಆ ಭಾಷಣಕ್ಕಷ್ಟೇ ಸೀಮಿತ ಅಂತ ತೋರಿಸಿಕೊಟ್ಟಿದ್ದಾರೆ. ರಾಜ್ಯ ಸರ್ಕಾರದ ಈ ಬೆಲೆ ಏರಿಕೆ ಬಿಸಿಯಲ್ಲಿ ಬಡವರು ಹಾಗೂ ರೈತ ವರ್ಗ ಬೆಂದು ಹೋಗುತ್ತಿದೆ ಅಂದರೆ ತಪ್ಪಾಗಲ್ಲ. ಹೌದು, ಕಳೆದ ವಿಧಾನಸಭಾ ಚುನಾವಣೆಯ ಪ್ರಚಾರದ ವೇಳೆ ಕೇಂದ್ರ ಬಿಜೆಪಿ ಸರ್ಕಾರ ಜನರ ಅಗತ್ಯ ವಸ್ತುಗಳ ಮೇಲೆ ಜಿಎಸ್ಟಿ ಹಾಕಿ ಜನರ ಹೊಟ್ಟೆ ಮೇಲೆ ಹೊಡಿತಿತ್ತು, ಬೆಲೆ ಏರಿಕೆ ಮಾಡುತ್ತಿದೆ, ಅವರನ್ನು ಅಧಿಕಾರದಿಂದ ದೂರ ಇಡಬೇಕು ಅಂತ ಭಾಷಣ ಮಾಡಿದಂಥ ಸಿದ್ದರಾಮಯ್ಯನವರು ಈಗ ತಾವಾಡಿದ ಮಾತುಗಳನ್ನೇ ಗಾಳಿಗೆ ತೂರಿ ಗ್ಯಾರಂಟಿ ಯೋಜನೆಗಳಿಂದ ಬರಿದಾಗಿರುವಂತಹ ರಾಜ್ಯದ ಬೊಕ್ಕಸವನ್ನು ತುಂಬಲು ಹೊರಟಿರುವುದು ವಿಪರ್ಯಾಸ ಎನ್ನಬಹುದು. ನಿನ್ನೆ ತಾನೇ ರಾಜ್ಯದಲ್ಲಿ ನಂದಿನಿ ಪ್ರತಿ ಲೀಟರ್ ಹಾಲು ಮತ್ತು ಮೊಸರಿನ ಬೆಲೆಯನ್ನು 4 ರೂಪಾಯಿ ಹೆಚ್ಚಳ ಮಾಡಿದೆ ಹಾಗೂ ಪ್ರತಿ ಯೂನಿಟ್ ಕರೆಂಟ್ ಬೆಲೆ ಕೂಡ 36 ಪೈಸೆ ಹೆಚ್ಚಳಗೊಂಡಿದೆ. ಕಾರಣ ರಾಜ್ಯದ ಜನರ ಆಕ್ರೋಶಕ್ಕೆ ಕಾರಣವಾದ ಹಿನ್ನೆಲೆ ಸಿದ್ದು ಸರ್ಕಾರ ಮತ್ತೆ ನಿನ್ನೆ ತಡರಾತ್ರಿ ಕೂಡ ರಾಜ್ಯ ಸರ್ಕಾರದಿಂದ ಡೀಸೆಲ್ ಮೇಲಿನ ಮಾರಾಟ ತೆರಿಗೆಯನ್ನು 18.44% 21.77% ಏರಿಕೆ ಮಾಡಿ ಆದೇಶಿಸಿದೆ. ಈ 2 ರೂಪಾಯಿ ಹೆಚ್ಚಳದಿಂದ ಬೀದರ್ನಲ್ಲಿ ಡೀಸೆಲ್ ಬೆಲೆ 91.87 ಪೈಸೆ ಆಗಿದೆ ಮತ್ತು ಇವೆಲ್ಲದರ ಜೊತೆಗೆ ಬೆಂಗಳೂರಿನಲ್ಲಿ ಕಸ ಸಂಗ್ರಹಕ್ಕೂ ಕೂಡ ಸೆಸ್ ವಿಧಿಸಿ ರಾಜ್ಯದ ಜನರ ಶಾಪಕ್ಕೆ ಗುರಿಯಾಗಿದ್ದಾರೆ. ರಾಜ್ಯ ಸರ್ಕಾರ ರೈತರ ಹೆಸರು ಹೇಳಿ ದರ ಏರಿಕೆ ಮಾಡಿ ಸಾರ್ವಜನಿಕರಿಗೆ ಮೋಸ ಮಾಡುತ್ತಿದ್ದಾರೆ. ತಮ್ಮ ಅಧಿಕಾರಕ್ಕಾಗಿ ಗ್ಯಾರಂಟಿಗಳನ್ನು ನೀಡಿ ಈಗ ದರ ಏರಿಕೆ ಮಾಡುತ್ತಿದ್ದಾರೆ. ಈ ರೀತಿ ಮೋಸ ಮಾಡಿದರೆ ಜನರು ಯಾವ ರೀತಿ ಬದುಕಬೇಕು ಅಂತ ಸಾರ್ವಜನಿಕ ಯೋಗಿ ನೀಲಾಪುರೆ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಇವರ ಜೊತೆಗೇನೆ ಬೀದರ್ನಲ್ಲಿ ಕೂಡ ಇನ್ನೂ ಕೆಲವೊಂದು ಪ್ರಮುಖರು ಕೂಡ ರಾಜ್ಯ ಸರ್ಕಾರದ ವಿರುದ್ಧ ಕೆಂಡವನ್ನು ಕಾರಿದ್ದಾರೆ. ಹಾಗಿದ್ರೆ ಇವತ್ತು ಬೀದರ್ನಲ್ಲಿ ಏನು ಹೇಳಿದ್ದಾರೆ ರೈತರು, ಸಾರ್ವಜನಿಕರು, ಒಂದ್ಸಲ ಕ್ವಿಕ್ ಆಗಿ ನೋಡ್ಕೊಂಡು ಬನ್ನಿ. ಏನು ಇವಾಗ ನಮ್ಮ ಕರ್ನಾಟಕದಲ್ಲಿ ಡೀಸೆಲ್ ಬೆಲೆ ಏನು ಹೆಚ್ಚಿಗೆ ಮಾಡ್ತಾ ಇದ್ದಾರೆ ಮಾನ್ಯ ಸಿದ್ದರಾಮಯ್ಯ ಅವರು. ಈಗ ಯಾಕಂದ್ರೆ ಕಾಂಗ್ರೆಸ್ ಸರ್ಕಾರ ನಮ್ಮ ಜನ ಯಾಕಂದ್ರೆ ರೈತರು ಎಲ್ಲ ಭಾಳ ಭರವಸೆ ಇಟ್ಟಿದ್ರು. ಈ ಭರವಸೆ ಏನಾದಂತ ಭಾಳ ಇದಾಗ್ತಾ ಇದೆ. ಯಾಕಂದ್ರೆ ಇವತ್ತು ಡೀಸೆಲ್ ಏನಂದ್ರೆ ಉಪಯೋಗ ಆಗೋದು ರೈತರಿಗೆ ಹೆಚ್ಚಿಗೆ. ಯಾಕಂದ್ರೆ ಡೀಸೆಲ್ ಯಾಕಂದ್ರೆ ಬೆಳೆಗಾದ್ರೆ ನಾವೆಲ್ಲ ಹೊಲ ಉಳುಮೆ ಮಾಡಬೇಕಾದ್ರೂ ಡೀಸೆಲ್ ಬೇಕು. ನಮ್ಗೆ ಎಲ್ಲರ ನಮ್ಮ ಏನೇ ಟ್ರಾನ್ಸ್ಪೋರ್ಟ್ ಹೋಗ್ಬೇಕಾದ್ರೂ ರೈತನ ಮೇಲೆ ಹೊಡೆತ ಬರ್ತದೆ. ಇದರಿಂದ ಈ ಸರ್ಕಾರ ಏನಂದ್ರೆ ಯಾಕಂದ್ರೆ ರೈತರಿಗೆ ಯಾಕಂದ್ರೆ ಇವತ್ತು ಸಿಕ್ಕಾಪಟ್ಟೆ ಗ್ಯಾರಂಟಿಗಳು ಕೊಟ್ಟು ಈ ದುಡ್ಡೆಲ್ಲ ಯಾಕಂದ್ರೆ ಕೇಂದ್ರದವ್ರೂ ಒಂದು ಕಡೆ ನಮ್ಮ ಕಡೆಯಿಂದ ರೈತರ ಮೇಲೆ ಶೋಷಣೆ ಆಗ್ತಾಯಿದೆ, ರಾಜ್ಯ ಸರ್ಕಾರದಿಂದ ಶೋಷಣೆ ಆಗ್ತಾಯಿದೆ. ಇದರಿಂದ ನಮ್ಮ ರೈತರ ಮೇಲೆ ಭಾಳ ಬರ್ಡನ್ ಆಗ್ತಾಯಿದೆ. ಯಾಕಂದರೆ ಇದು ಡೀಸೆಲ್ ಬೆಲೆ ಏರಿಸಿದ್ರೆ ಭಾಳ ಅನ್ನೋದ್ರಿಂದ ಯಾಕಂದ್ರೆ ನಮ್ಮ ಬೆಲೆಗಳು ಯಾವ ನಮ್ಮ ರೈತರ ಬೆಲೆಗಳು ಗಗನಕ್ಕೆ ಹೋಗ್ತಿಲ್ಲ. ಆದ್ದರಿಂದ ಇವತ್ತು ಡೀಸೆಲ್ ಬೆಲೆ ಬೆಳೆಸಿ ಎಲ್ಲ ರೀತಿಯಿಂದ ಬರ್ಡನ್ ಅದ. ಇವತ್ತು ಸಾಲ ಸೋಲ ಮಾಡಿ ಇವತ್ತು ರೈತರ ಆತ್ಮಹತ್ಯೆ ಮಾಡ್ಕೊಳ್ತಾರ. ಇವತ್ತು ಇಡೀ ಕರ್ನಾಟಕದಾಗ ನಮ್ಮ ಹೈಯೆಸ್ಟ್ ಅಂದ್ರೆ ಭಾರತ ದೇಶದಂದ್ರೆ ನಮ್ಮ ಕರ್ನಾಟಕದಲ್ಲೇ ಆತ್ಮಹತ್ಯೆ ಮಾಡ್ಕೊಳ್ಳೋ ಹೆಚ್ಚಿಗೆ ಅದಾನಿ. ಅದಕ್ಕೆ ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಮನವಿ ಮಾಡ್ಕೊಳ್ಳೋದೇನಂದ್ರೆ ರೈತರ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಿರಿ. ನಮಸ್ಕಾರ. ಇವತ್ತಿನ ದಿವಸ ಏನಂದರೆ ಹಾಲಿನ ದರ ಹೆಚ್ಚು ಮಾಡಿದ ಕಡೆಯಿಂದಾಗಿ ಗರೀಬರ ಮೇಲೆ ಏನು ಒತ್ತಾಯ ಬೀಳುತ್ತಿದೆ ಅಂತ ಸರ್ಕಾರದವ್ರಿಗೆ ಗೊತ್ತೇ ಆಗ್ತಿಲ್ಲ. ನಮ್ಮಲ್ಲಿ ಇಲ್ಲಿ ಬೀದರಲ್ಲಿ ಇಬ್ಬರು ಮಿನಿಸ್ಟರ್ ಇದ್ದಾರೆ, ಅವ್ರಿಗೂ ಗೊತ್ತಾಗೋದಿಲ್ಲ. ಓಟ್ ಹಾಕೋ ಟೈಮಿಗೆ ನಿಮಗೆಲ್ಲ ಫ್ರೀ ಮಾಡ್ತೇವೆ ಅಂತ ಕಸಿ ಎಲ್ಲನೇ ಫ್ರೀ ಮಾಡ್ತಾರೆ. ಖರೆ ಗರೀಬರ ಮೇಲೆ ಅತ್ಯಾಚಾರ ಆಗತ್ತೆ ಗೊತ್ತಾಗೊಂಟದು. ಇವರಿಗೆ ನಾಚಿಕೆ ಬರ್ಬೇಕು ಸಿದ್ದರಾಮಯ್ಯ ಅವರಿಗೆ. ಒಂದು ಸಣ್ಣ ಮಗು ಹಾಲು ಕುಡಿತದ ಅಂದ್ರೆ ಅವ್ರಿಗೆ ಅವ್ರ ಮೇಲೆ ನೀವು ಸಣ್ಣ ಕೂಸಿನ ಮೇಲೆ ನೀವು ಹಾಲು ದರ ಹೆಚ್ಚು ಮಾಡ್ತೀರಿ ಅಂದ್ರೆ ಶರಮ್ ಬರ್ಬೇಕ್ರಿ ನಿಮ್ಗೆ ಏನರ ಸಿದ್ದರಾಮಯ್ಯ ಅವರೇ. ಬಸ್ ಫ್ರೀ ಮಾಡ್ಕಸಿ ಆಟೋದ್ರ ಮೇಲೆ ಪ್ರಹಾರ ಹಾಕ್ಲತ್ತೀರಿ, ನೀವು ಕೊಲ್ಲತ್ತೀರಿ ನೀವು ಮಂದಿಗೆ, ಮತ್ತೇನು ಮಾಡ್ತಿಲ್ಲ. ಈಗ ನೀವು ಹಾಲಿನ ದರ ಯಾಕೆ ಹೆಚ್ಚು ಮಾಡಿರಿ ಅಂದ್ರೆ ನಿಮಗೆಲ್ಲ ರೊಕ್ಕ ಸಿಗೋಲ್ಲ. ಈಗ ಕಳ್ಳಂಟಿಕೆ ಹೆಂಗೆ ಮಾಡಬೇಕು ಅಂತ ಈ ಥರ ಗಲೀಜ್ ಕೆಲಸ ಮಾಡ್ಕಸಿ ನೀವು ಕಳ್ಳಂಟಿಕೆ ಮಾಡ್ತೀರಿ ರೊಕ್ಕದೆಲ್ಲ. ಏನೇನು ಮಾಡ್ಬೇಕಲ್ತೀರಿ ನೀವು ಇದೀಗ ಮತ್ತೆ ಥೋಡಿಂದ ನೀವು ಪೆಟ್ರೋಲ್ ರೇಟ್ ಹೆಚ್ಚು ಮಾಡ್ತೀರಿ ನಮ್ಗೆ ಗೊತ್ತದ. ಯಾಕಂದ್ರೆ ನಿಮ್ಗೆ ರೊಕ್ಕ ಸಿಗೋಲ್ಲ ಉಂಟಾವು. ದೊಡ್ಡ ಕಳ್ಳರು ನೀವು ನಾವಿಬ್ಬರು ಮಿನಿಸ್ಟರ್ಗಳು, ನೀವು ಸಿದ್ದರಾಮಯ್ಯ ಅವರು ದೊಡ್ಡ ಕಳ್ಳರು. ಕಳ್ಳಂಟಿಕೆ ಮಾಡಕ್ಕೆ ನಂಬರ್ 1 ಆಗಿರಿ. ಹೆಂಗೆ ಮಾಡಿ ಕದಿಬೇಕು, ಹೆಂಗೆ ಮಾಡಿ ನಿಮ್ಮ ಮನೆ ನಡೆಸ್ಬೇಕು. ಬೇರ್ರಿ ಬೆಳ್ಕೊತೀನಿ ರೀ, ಪ್ಲೇಟ್ ತೊಗೊಂಡು ನಾವು ಹಾಕ್ತೀವಿ ರೊಕ್ಕ ನಿಮಗೆ 10-20 ರೂಪಾಯಿ ಬಂದು ಕೊಡ್ತೀವಿ. ಬರ್ರಿ ನಿಮಗೆ ನಾಚಿಕೆ ಶರಮ್ ಬರ್ಬೇಕು ನಿಮ್ಗೆ ಏನರ. ಹಾಲಿನ ದರ ಹೆಚ್ಚು ಮಾಡ್ದ, ಪೆಟ್ರೋಲ್ ಹೆಚ್ಚು ಮಾಡ್ದ, ಏನು ನಾಚಿಕೆ ಶರಮ್ ಮೇಲೆ ಕೆಲಸ ಮಾಡ್ತೀರಿ. ನಮಸ್ಕಾರ. ನಾನು ಸಂಜೀವ್ ಕುಮಾರ್ ಜೀರ್ಗೆ, ಬೀದರಿಂದ. ಶ್ರೀ ಕರ್ನಾಟಕ ಗೆಲ್ಗೆ
ಬೀದರ್ನಿಂದ ನನ್ನ ಯೋಗೇಂದ್ರ ಇಲ್ಲಾಪುರಿ ಅಂತೇಳಿ ಜಿಲ್ಲಾಧ್ಯಕ್ಷರು ಪತಂಜಲಿ ಯೋಗ ಸಮಿತಿ ಬೀದರ್. ಈ ಏಪ್ರಿಲ್ 1ರಿಂದ ಹಾಲಿನ ದರ ಏರಿಕೆ ಮಾಡಿದ್ದು ಜನರಿಗೆ ಬಹಳ ಮೋಸವಾಗಿದೆ ಮತ್ತು ಬಹಳ ತೊಂದರೆ ಆಗ್ತಾ ಇದೆ. ಸರ್ಕಾರ ಮೊದಲು ಇನ್ನು 4 ರೂಪಾಯಿ ಹೆಚ್ಚು ಮಾಡಿ ಏನು 200 ml ಕಡಿಮೆ ಹೆಚ್ಚಿಗೆ ಕೊಡ್ತಾ ಇತ್ತು. ಆದರೆ ಇವಾಗ ಅದನ್ನು ವಿಡ್ಡಲ್ ಮಾಡಿ ಆ 4 ರೂಪಾಯಿ ಏನದ ರೈತರು ಕೊಡ್ತೀನಿ ಅಂತ ಹೇಳಿ ಮೋಸ ಮಾಡಿದೆ. ಇದು ಸಂಪೂರ್ಣವಾಗಿ ಜನರಿಗೆ ಮೋಸ ಸುಲಿಗೆ ಮಾಡ್ತಕ್ಕಂಥ ಚರಮನ್ನು ಸುಲ್ತಕ್ಕಂಥ ಸರ್ಕಾರ. ಹಾಗಾಗಿ ಇಂದಿನ ಒಂದು ಹಾಲಿನ ದರ ಆಗಲಿ, ಅದು ಕರೆಂಟಿನ ದರ ಆಗಲಿ, 1 ಯೂನಿಟಿಗೆ 36 ಪೈಸೆ ಹೆಚ್ಚಿಗೆ ಮಾಡಿದ್ದಾರೆ. ಈ ಸರ್ಕಾರ ಗ್ಯಾರಂಟಿಗಳನ್ನು ಉಚಿತವಾಗಿ ಕೊಟ್ಟು ಈ ಕಡೆ 100 ರೂಪಾಯಿ ನಮ್ಮನ್ನ 10 ರೂಪಾಯಿ ಕೊಟ್ಟು 100 ರೂಪಾಯಿನ ಕಿತ್ಕೊಳ್ತಾ ಇದೆ. ಇದು ನೇರವಾಗಿ ಜನರಿಗೆ ಮೋಸ ಮಾಡ್ತಕ್ಕಂಥ ಒಂದು ಸರ್ಕಾರ. ಈ ಸರ್ಕಾರದಿಂದ ಆಗ್ತಕ್ಕಂಥ ಈ ಒಂದು ಬೆಲೆ ಏರಿಕೆಯ ಕ್ರಮ ಇದೆಯಲ್ಲ, ಇದು ಸಾಮಾನ್ಯ ಜನರಿಗೆ, ಎಲ್ಲ ಜನರ ಮೇಲೆ ಬೀಳ್ತಕ್ಕಂಥ ಒಂದು ಬಹಳ ದೊಡ್ಡ ಆಘಾತ. ಜನರಿಗೆ ಯಾವ ರೀತಿ ಬದುಕಬೇಕು, ಜನರಿಗೆ ಮೋಸ ಮಾಡ್ತಾ ಇದೆ. ಜನರಿಗೆ ಏನ್ ಹೇಳ್ತಾರೆ, ಒಂದು ಕಡೆಯಿಂದ ಉಚಿತವಾಗಿ ಕೊಡ್ತಾ ಇದೆ ಅಂದ್ರೆ ಉಚಿತವಾಗಿ ಯಾರು ಕೇಳಿದ್ದಾರೆ ಇವರಿಗೆ? ಇವರ ಒಂದು ರಾಜಕೀಯ ಒಂದು ಮತ, ಒಂದು ರಾಜಕೀಯ ಅಧಿಕಾರಕ್ಕಾಗಿ ಮಾಡ್ತಕ್ಕಂಥ, ಜನರಿಗೆ ಮೋಸ ಮಾಡ್ತಕ್ಕಂಥ ಹಗಲ ದುರಡೆ ಆಗ್ತಾ ಇದೆ. ಜನರಿಗೆ ವಾಶ್ ಮಾಡಿ ಜನರಿಗೆ ಅದ್ರ ಬಗ್ಗೆ ತಪ್ಪು ಕಲ್ಪನೆ ತುಂಬಿ ಅವರು ಮೊಸರು ಪ್ರತಿ ಲೀಟರ್ 4 ರೂಪಾಯಿ ಹೆಚ್ಚು ಮಾಡಿದ್ದಾರೆ. ಅದ್ರ ಜೊತೆ ದುಕಾನದವರು ಮಾಡ್ತಕ್ಕಂಥ ಇತರ ಕೂಡ 2 ರೂಪಾಯಿ ಹೆಚ್ಚಿಗೆ ಮಾಡಿ 1 ಲೀಟರ್ಗೆ 6 ರೂಪಾಯಿ ಏನದ ಹೆಚ್ಚಿಗೆ ತಗೋತಾ ಇದ್ದಾರೆ. ಇದು ಮತ್ತೆ ಅವ್ರು ಹೇಳ್ತಾರೆ ನಾವು ರೈತರು ಕೊಡ್ತಾರೆ. ರೈತರು ಅವರ ಹೆಸರನ್ನು ಮುಂದೆ ಮಾಡಿ ಜನರಿಗೆ ಮೋಸ ಮಾಡ್ತಕ್ಕಂಥ ಈ ಕೆಟ್ಟ ಸರ್ಕಾರ ಇದು ಆದಷ್ಟು ತೊಲಗಬೇಕು. ಜನರಿಗೆ ಹೊರೆ ಆಗ್ತಾ ಇದೆ. ಆ ರೇಟ್ಗಳನ್ನು ಸಡನ್ಲಿ ಆದಷ್ಟು ಬೇಗನೆ ಅವ್ರು ವಿಡ್ರಾಲ್ ಮಾಡಬೇಕು. ಅದು ಕರೆಂಟ್ ದರ ಆಗಿರ್ಬೋದು, ಈ ನಂದಿನಿ ಹಾಲಿನ ಆಗಿರ್ಬೋದು, ಈ ಪ್ರತಿಯೊಂದನ್ನು ಅವ್ರು ವಿಡ್ರಾಲ್ ಮಾಡಿ ಜನರಿಗೆ ಅನುಕೂಲ ಮಾಡಿಕೊಡ್ಬೇಕು. ಇಲ್ಲಾಂದ್ರೆ ಇವರು 100 ರೂಪಾಯಿ ಕಿತ್ಕೊಂಡು 10 ರೂಪಾಯಿ ಕೊಡ್ತಾರಂತಂದ್ರೆ ಅದು ಮೋಸ ಇದೆ. ಹಾಗಾಗಿ ನಮಗೆ ಗ್ಯಾರಂಟಿಗಳೇ ಬೇಕಾಗಿಲ್ಲ. ನಮಗ ಏನು ರೇಟ್ ಮೊದಲೇನಿದ್ದು ಆ ರೇಟ್ ದರ ಮುಂದುವರಿಸಬೇಕಂತೇಳಿ ನಾವು ಸರ್ಕಾರದಲ್ಲಿ ಮನವಿ ಮಾಡ್ತೀವಿ. ರಾಜ್ಯ ಸರ್ಕಾರದ ಈ ಬೆಲೆ ಏರಿಕೆ ಬಿಸಿಗೆ ರಾಜ್ಯದಾದ್ಯಂತ ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಆಕ್ರೋಶ ವ್ಯಕ್ತವಾಗುತ್ತಿದ್ದು, ಸರ್ಕಾರದ ಈ ನಡೆ ಗ್ಯಾರಂಟಿ ಯೋಜನೆಗಳೇ ಕಾರಣ ಅಂತ ರಾಜ್ಯದ ಜನತೆ ದೂರುತ್ತಿದ್ದಾರೆ. ಒಟ್ಟಿನಲ್ಲಿ ಸದಾ ಬಡವರು ಹಸಿದವರು ಎನ್ನುತ್ತಾ ಸಮಾಜವಾದದ ಪಾಠ ಮಾಡುವ ಸಿದ್ದರಾಮಯ್ಯನವರಿಗೆ ಈ ಬೆಲೆ ಏರಿಕೆ ವಿಷಯ ತಮ್ಮ ಆತ್ಮಸಾಕ್ಷಿಗೆ ಒಪ್ಪುವುದೇ ಅಂತ ತಿಳಿಸಬೇಕಿದೆ. ಇವತ್ತು ಲೋಕಸಭೆಯಲ್ಲಿ ವಕ್ಫ್ ಮಸೂದೆಯನ್ನು ಪರಿಚಯಿಸಲಾಗಿದೆ. ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಅವರು ಬುಧವಾರ ಲೋಕಸಭೆಯಲ್ಲಿ ವಕ್ಫ್ ತಿದ್ದುಪಡಿ ಮಸೂದೆಯನ್ನು ಮಂಡಿಸಿದರು. ಲೋಕಸಭೆಯಲ್ಲಿ ವಕ್ಫ್ ಮಸೂದೆಯ ಕುರಿತು ಚರ್ಚಿಸುವಾಗ ವಕ್ಫ್ ಕಾಯ್ದೆ ಬಗ್ಗೆ ಅನೇಕ ವಿಚಾರಗಳನ್ನು ಮಾತನಾಡಿದಂಥ ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಹೊಸ ವಕ್ಫ್ ಮಸೂದೆ ಹೆಸರನ್ನು ಉಮ್ಮೀದ್ ಅಂತ ಬದಲಾಯಿಸಲಾಗಿದೆ. ಅಂದರೆ ಏಕೀಕೃತ ವಕ್ಫ್ ನಿರ್ವಹಣೆ, ಸಬಲೀಕರಣ, ದಕ್ಷತೆ ಮತ್ತು ಅಭಿವೃದ್ಧಿ ಕಾಯ್ದೆ, ಅಂದರೆ ಯೂನಿಫೈಡ್ ವಕ್ಫ್ ಮ್ಯಾನೇಜ್ಮೆಂಟ್, ಎಂಪವರ್ಮೆಂಟ್, ಎಫಿಷಿಯನ್ಸಿ ಆ್ಯಂಡ್ ಡೆವಲಪ್ಮೆಂಟ್ ಉಮ್ಮೀದ್ ಬಿಲ್ ಅಂತ ಹೆಸರು ಬದಲಾಯಿಸಲಾಗಿದೆ ಅಂತ ಹೇಳಿದರು. ಅಂದಹಾಗೆ ಉಮ್ಮೀದ್ ಎಂದರೆ ಹಿಂದಿ ಭಾಷೆಯಲ್ಲಿ ಭರವಸೆ ಎಂದರ್ಥ. ಈ ಬಗ್ಗೆ ಮುಂದುವರೆದು ಮಾತನಾಡಿದ ಕಿರಣ್ ರಿಜಿಜು, ಈ ತಿದ್ದುಪಡಿ ಮಸೂದೆಯು ಕೇವಲ ಉದಯವನ್ನು ತರುವುದೇ ಅಷ್ಟೇ ಅಲ್ಲ, ಕೋಟ್ಯಾಂತರ ಮುಸ್ಲಿಮರು ಸಹ ಇದರಿಂದ ಪ್ರಯೋಜನವನ್ನು ಪಡಿತಾರೆ. ಮುಸ್ಲಿಮರು ಮಸೂದೆಯನ್ನು ಸ್ವಾಗತಿಸುತ್ತಿದ್ದಾರೆ. ಮಂಡಳಿಯ ಲೆಕ್ಕ ಪರಿಶೋಧನೆಗೂ ಅವಕಾಶ ಕಲ್ಪಿಸಲಾಗಿದೆ. ಈ ಮಸೂದೆಯ ನಂತರ ವಕ್ಫ್ ಮಂಡಳಿಯ ಒಡೆತನದ ನಿಜವಾದ ಆಸ್ತಿಯ ಮೊತ್ತ ಎಷ್ಟು ಅಂತ ತಿಳಿಯುತ್ತದೆ ಅಂದರು. ಈ ಬಗ್ಗೆ ಮತ್ತಷ್ಟು ಮಾತನಾಡಿದ ಕಿರಣ್ ರಿಜಿಜು, 2013ರಲ್ಲಿ ಯುಪಿಎ ಸರ್ಕಾರವು ವಕ್ಫ್ ಮಂಡಳಿಗೆ ಅಂತಹ ಅಧಿಕಾರವನ್ನು ನೀಡಿತ್ತು. ವಕ್ಫ್ ಮಂಡಳಿಯ ಆದೇಶವನ್ನು ಯಾವುದೇ ಸಿವಿಲ್ ನ್ಯಾಯಾಲಯದಲ್ಲಿ ಪ್ರಶ್ನಿಸಲಾಗುವುದಿಲ್ಲ. ಯುಪಿಎ ಸರ್ಕಾರದ ಅಧಿಕಾರದಲ್ಲಿದ್ದರೆ ಸಂಸತ್ತು ಕಟ್ಟಡ, ವಿಮಾನ ನಿಲ್ದಾಣ ಸೇರಿದಂತೆ ಎಷ್ಟೋ ಕಟ್ಟಡಗಳು ವಕ್ಫ್ ಆಸ್ತಿಗಳಂತ ಘೋಷಿಸಲಾಗುತ್ತಿತ್ತು. 2013ರಲ್ಲಿ ಅದನ್ನು ಎಷ್ಟು ಬಲವಂತವಾಗಿ ಅಂಗೀಕರಿಸಲಾಯಿತು ಅಂತ ನೋಡಿ ನನಗೆ ಆಶ್ಚರ್ಯವಾಯಿತು ಅಂತ ಹೇಳಿದರು. ಅಲ್ಲದೆ 2013ರಲ್ಲಿ ವಕ್ಫ್ ಕಾಯ್ದೆಗೆ ಈ ನಿಬಂಧನೆಗಳು ಸೇರಿಸಿದ ನಂತರ ಸಿಜಿಒ ಕಾಂಪ್ಲೆಕ್ಸ್ ಮತ್ತು ಸಂಸದ್ ಭವನ್ ಸೇರಿದಂತೆ ಹಲವಾರು ಆಸ್ತಿಗಳನ್ನು ಒಳಗೊಂಡಂತಹ ಪ್ರಕರಣವು 1977ರಿಂದ ದೆಹಲಿಯಲ್ಲಿ ನಡೆಯುತ್ತಿತ್ತು. ದೆಹಲಿಯ ವಕ್ಫ್ ಮಂಡಳಿಯು ಇವುಗಳನ್ನು ವಕ್ಫ್ ಆಸ್ತಿಗಳು ಅಂತ ಹೇಳಿಕೊಂಡಿತ್ತು. ಈ ವಿಷಯ ನ್ಯಾಯಾಲಯದಲ್ಲಿತ್ತು. ಆದರೆ ಆ ಸಮಯದಲ್ಲಿ ಯುಪಿಎ ಸರ್ಕಾರವು ಎಲ್ಲ ಭೂಮಿಯನ್ನು ಡಿನೋಟಿಫೈ ಮಾಡಿ ವಕ್ಫ್ ಮಂಡಳಿಗೆ ಹಸ್ತಾಂತರಿಸಿತ್ತು. ನಾನು ಇಂದು ಈ ತಿದ್ದುಪಡಿಯನ್ನು ಪರಿಚಯಿಸದಿದ್ದರೆ ನಾವು ಕುಳಿತಿರುವಂತಹ ಸಂಸತ್ತಿನ ಕಟ್ಟಡವನ್ನು ಸಹ ವಕ್ಫ್ ಆಸ್ತಿ ಅಂತ ಹೇಳಿಕೊಳ್ಳಬಹುದಿತ್ತು ಅಂತ ಇವತ್ತು ಹೇಳಿದ್ದಾರೆ. ಏನು ಹೇಳಿದ್ದಾರೆ ಒಂದ್ಸಲ ಕೇಳಿಸ್ಕೊಳ್ಳಿ. महोदय जी, ये आज एक ट्रिगर पॉइंट क्यों हुआ है? ये अमेंडमेंट बिल लाने का आवश्यकता सबसे ज्यादा शुरुआत कहां से हुई? मैं संक्षेप में बताना चाहता हूं. 2013 में, 2014 में हम सब चुनाव में गए
और चुनाव में जाने से पहले 2013 में कुछ कदम ऐसे उठाए गए हैं जो आप सुन करके, आप सदस्य के रूप में भी और इस देश का नागरिक होने के कारण आपके दिमाग में यह बात जरूर सवाल उठेगा कि ऐसा कदम क्यों उठाया गया है। सर, 2013 में पहला यह बदलाव हुआ कि इस देश में कोई भी आदमी, कोई भी इंसान, चाहे वो हिंदू हो, मुसलमान हो, सिख हो, ईसाई हो, पारसी हो, बौद्ध हो, जैन हो, वक्फ क्रिएट कर सकता है। सबको मालूम है वक्फ एक मुसलमान का अल्लाह के प्रति अपना एक उसका एक पायस चैरिटेबल रिलीजियस पर्पस के लिए वक्फ क्रिएट किया जाता है, लेकिन उसमें डाइल्यूशन करके 2013 में कोई भी वक्फ क्रिएट कर सकता है। यह प्रावधान सबसे पहले उस समय की यूपीए सरकार ने किया है। दूसरा, आपने सारा वक्फ को स्पेसिफिक कर दिया कि शिया बोर्ड में शिया ही रहेंगे, सुन्नी बोर्ड में सिर्फ सुन्नी ही रहेंगे, और कोई भी बोर्ड हो सिर्फ उनके लोग ही रहेंगे, बाकी कोई उसमें आ नहीं सकता है। ऐसा आपने प्रावधान किया। तीसरा, 2008, सर आप शांति से सुनने के बाद आप जो भी पूछेंगे हमारा रिप्लाई तो आएंगे ही सर। डिबेट का आखिरी में है, मेरा फिर से रिप्लाई होगा। तो अभी मैं जब शुरुआत में कुछ दृष्टिकोण रख रहा हूं, इसमें कोई हस्तक्षेप ना करे, ध्यान से सुनिए ताकि हमारा डिबेट का स्तर भी ऊंचा रहे और तर्क भी सामने में आ जाए। सर, एक प्रावधान आया सेक्शन 108। उस सेक्शन 108 में यह लिखा गया है कि वक्फ बोर्ड का जो प्रावधान है इस देश में कोई भी मौजूदा कानून के ऊपर में रहेगा, ओवरराइडिंग इफेक्ट रहेगा, ऐसा आपने कानून बनाया है। इस देश में ऐसा कानून कैसे मंजूर कर सकते हैं अध्यक्ष महोदय जी? हर कानून अपना अपना हिसाब से चलता है, लेकिन एक कानून दूसरे कानून के ऊपर में ओवरराइडिंग इफेक्ट होगा, ये कोई भी मान्यता नहीं दे सकता है। उसके बाद सर, मैं कुछ प्रोपोगेंडा साथ में जुड़े हुए हैं। उससे पहले जो 2013 में मुझे भी बहुत ताज्जुब हुआ कि ये पास कैसे जबरदस्ती करवाया है। 2013 में वक्त में यूजर जो आपने प्रावधान डाला, उसके बाद 1970 से एक केस चल रहा था दिल्ली के अंदर में। दिल्ली के अंदर में हमारा सीजीओ कॉम्प्लेक्स है, पार्लियामेंट बिल्डिंग है, कई प्रॉपर्टीज है, और इसको वक्फ बोर्ड, दिल्ली वक्फ बोर्ड ने क्लेम किया कि ये वक्फ प्रॉपर्टीज है। उसके बाद ये केस चल रहा था अदालत में। उस समय यूपीए सरकार ने पूरा सारा जमीन को डी नोटिफाई करके वक्फ बोर्ड को दे दिया। 123 प्रॉपर्टी। अगर आज हम ये संशोधन लेके नहीं आते तो जिस सदन में हम बैठे हैं, ये पार्लियामेंट बिल्डिंग, इसको भी क्लेम किया जा रहा था। एयरपोर्ट, बसंत विहार, और अगर नरेंद्र मोदी जी का सरकार नहीं आते, अगर यूपीए का सरकार कंटिन्यू रहता, तो क्या क्या बिल्डिंग को डी नोटिफाई किया जाना था। 123 प्रॉपर्टी को तो डी नोटिफाई किया। मैं रिकॉर्ड में कह रहा हूं, अपने मन से कुछ नहीं कह रहा हूं, मैं ऑफिशियल रिकॉर्ड का बात बता रहा हूं अध्यक्ष महोदय। ಇನ್ನು ಈ ಮಸೂದೆಯನ್ನು ಸದನದಲ್ಲಿ ಮಂಡಿಸಿದ ತಕ್ಷಣ ವಿರೋಧ ಪಕ್ಷಗಳು ಪ್ರತಿಭಟನೆಯನ್ನು ಆರಂಭಿಸಿದವು. ಮಸೂದೆಯ ಪ್ರತಿಯನ್ನು ತಡವಾಗಿ ಸ್ವೀಕರಿಸಿದಂತಹ ಕಾರಣ ಅದನ್ನು ಪರಿಶೀಲಿಸಲು ಸಾಕಷ್ಟು ಸಮಯ ಸಿಗಲಿಲ್ಲ ಅಂತ ಆರೋಪಿಸಿ ಕಾಂಗ್ರೆಸ್ ಮಸೂದೆಗೆ ತನ್ನ ಆಕ್ಷೇಪವನ್ನು ವ್ಯಕ್ತಪಡಿಸಿತ್ತು. ಚರ್ಚೆಯ ಸಮಯದಲ್ಲಿ ಸರ್ಕಾರವು ಈ ಮಹತ್ವದ ಮಸೂದೆಯನ್ನು ತರಾತುರಿಯಲ್ಲಿ ಮಂಡಿಸಿದೆ ಮತ್ತು ಪ್ರತಿಪಕ್ಷಗಳಿಗೆ ಅದರ ಬಗ್ಗೆ ಚರ್ಚಿಸಲು ಸರಿಯಾದ ಅವಕಾಶ ನೀಡಲಾಗಿಲ್ಲ ಅಂತ ಕಾಂಗ್ರೆಸ್ ನಾಯಕರು ಆರೋಪಿಸಿದರು. ಇನ್ನು ಲೋಕಸಭೆಯಲ್ಲಿ ಇದು ಮಂಡನೆಯಾದ ವಕ್ಫ್ ತಿದ್ದುಪಡಿ ಮಸೂದೆ ಮೇಲಿನ ಚರ್ಚೆಯಲ್ಲಿ ಪಾಲ್ಗೊಂಡು ಮಾತನಾಡಿದಂತಹ ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ವಕ್ಫ್ ತಿದ್ದುಪಡಿ ಮಸೂದೆಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದ್ದು ಅದನ್ನು ಲೋಕಸಭೆಯಲ್ಲಿ ಮಂಡಿಸಲಾಗಿದೆ. ವಿರೋಧ ಪಕ್ಷಗಳು ಬಯಸಿದ್ರಿಂದ ಅದನ್ನು ಜಂಟಿ ಸದನ ಸಮಿತಿಯ ಪರಿಶೀಲನೆಗೆ ತಿಳಿಸಲಾಗಿತ್ತು. ಮಸೂದೆಯನ್ನು ಪರಾಮರ್ಶಿಸಿದ ಸಮಿತಿಯು ತನ್ನ ಶಿಫಾರಸುಗಳನ್ನು ಕೇಂದ್ರ ಸರ್ಕಾರಕ್ಕೆ ಕಳಿಸಿದೆ. ಅದರ ಶಿಫಾರಸುಗಳನ್ನು ಕಿರಣ್ ರಿಜಿಜು ಸದನದಲ್ಲಿ ಇವತ್ತು ಮಂಡಿಸಿದ್ದಾರೆ ಮತ್ತು ನಮ್ಮ ಸಮಿತಿಯು ತನ್ನ ಬುದ್ಧಿ ಉಪಯೋಗಿಸಿದೆ ಅಂತ ಕಾಂಗ್ರೆಸ್ ವಿರುದ್ಧ ಅವರು ವಾಗ್ದಾಳಿಯನ್ನು ನಡೆಸಿದರು. ನಾವು ಕಾಂಗ್ರೆಸ್ನಂತಹ ಸಮಿತಿಗಳನ್ನು ಹೊಂದಿಲ್ಲ, ನಮ್ಮ ಬಳಿ ಬುದ್ಧಿ ಉಪಯೋಗಿಸುವ ಪ್ರಜಾಸತ್ತಾತ್ಮಕವಾದ ಸಮಿತಿ ಇದೆ ಅಂತ ಅವರು ಕಾಂಗ್ರೆಸ್ನ ಕಾಲೆಳೆದರು. आपका ही आग्रह था
कि कमेटी ज्वाइंट पार्लियामेंट्री कमेटी बनी। अगर कमेटी ने कोई बदलाव ही नहीं करने हैं तो ये कांग्रेस जैसी कमेटियां नहीं, हमारी लोकतांत्रिक कमेटी है मान्यवर, जो दिमाग चलाती है। कांग्रेस के जमाने में कमेटियां होती थी जो थप्पा लगाती थी। हमारी कमेटी चर्चा करती है, चर्चा के आधार पर विचार करती है और परिवर्तन करती है। अगर परिवर्तन को स्वीकार ही नहीं करना है तो कमेटी काहे को लिए है भाई। ಇನ್ನು ಗಡಿ ಜಿಲ್ಲೆ ಬೀದರ್ ಅಂದರೆ ಪ್ರತಿಯೊಬ್ಬರಿಗೂ ಥಟ್ ಅಂತ ನೆನಪಾಗುವುದು ಬೀದರ್ ಕೋಟೆ ಮತ್ತು ಬಸವಣ್ಣನವರ ಕರ್ಮಭೂಮಿ ಅಂತ. ಬಸವಣ್ಣನವರು ನಡೆದಾಡಿದಂತಹ ಈ ಪುಣ್ಯ ಭೂಮಿಯಲ್ಲಿ ಈಗ ಕೊಲೆ, ದರೋಡೆ, ಕಳ್ಳತನದ್ದೇ ಸದ್ದು. ಮೊನ್ನೆ ಅಷ್ಟೇ ತಂಗಿಯನ್ನ ಪ್ರೀತಿಸಿದ್ದ ಎಂಬ ಕಾರಣಕ್ಕೆ ಯುವಕನ ಬರ್ಬರ ಹತ್ಯೆ ಮಾಸುವ ಮುನ್ನವೇ ಪೌರ ಕಾರ್ಮಿಕ ಮಹಿಳೆಯನ್ನ ಸಹೋದ್ಯೋಗಿಯ ದಾರುಣವಾಗಿ ಹತ್ಯೆಗೈದ ಘಟನೆ ಜರುಗಿತು. ಇನ್ನು ಕಳೆದ 2 ತಿಂಗಳ ಹಿಂದೆ ರಾಜ್ಯವೇ ಬೆಚ್ಚಿ ಬೀಳಿಸುವಂಥ ಭಯಾನಕ ದರೋಡೆ ಮತ್ತು ಕೊಲೆ ಪ್ರಕರಣ ಕೂಡ ಜರುಗಿತ್ತು. ಹಾಡ ಹಗಲೇ ನಡು ರಸ್ತೆಯಲ್ಲಿ ಖದೀಮರು ಲಕ್ಷ ಹಣವನ್ನು ಲೂಟಿ ಮಾಡಿ ಫರಾರಿಯಾಗಿದ್ದರು. ಕೇವಲ 2-3 ದಿನಗಳ ಅಂತರದಲ್ಲಿಯೇ ಅದೇ ನಗರದಲ್ಲಿ, ಅಂದರೆ ಆ ದರೋಡೆ ನಡೆದಂತಹ ಘಟನೆಗೆ ಸಂಬಂಧಪಟ್ಟಂತ ಆ ನಗರದಲ್ಲಿಯೇ ಅದಾದ 2-3 ದಿನಗಳಲ್ಲಿಯೇ ಮತ್ತೊಂದು ಮನೆಯಲ್ಲಿಯೂ ಕೂಡ ಕಳ್ಳತನ ಪ್ರಕರಣ ದಾಖಲಾಗುತ್ತೆ. ನಂತರ ಈ ಪ್ರಕರಣದ ಆರೋಪಿಗಳ ಬಲೆಗೆ ಪೊಲೀಸರು ಜಾಲ ಬೀಸಿದ್ರು, ಆದರೆ ಖದೀಮರು ಕಾಕಿ ಕೈಗೆ ಸಿಗಲಿಲ್ಲ. ಆದರೆ ಇವೆಲ್ಲವೂ ಹಳೆ ಕತೆ. ಆದರೆ ಇಂದು ನಡೆದಂಥ ಘಟನೆ ಒಂದು ಮತ್ತೆ ರಾಜ್ಯದ ಜನರು ಬೀದರ್ನತ್ತ ನೋಡುವಂತೆ ಮಾಡಿದೆ. ಹೌದು, ಬೀದರ್ ಜಿಲ್ಲೆಯ ಜಡ್ಜ್ ಮನೆಯಲ್ಲಿಯೇ ಕಳ್ಳತನ ಜರುಗಿದೆ. ರಂಜಾನ್ ಹಬ್ಬದ ನಿಮಿತ್ತ ಕುಟುಂಬದ ಸದಸ್ಯರ ಜೊತೆಗೆ ಕೊಪ್ಪಳಕ್ಕೆ ಹೋಗಿದ್ದಂತಹ ಬೀದರ್ನ 2ನೇ ಹೆಚ್ಚುವರಿ ಸಿವಿಲ್ ಮತ್ತು 2ನೇ JMFC ನ್ಯಾಯಾಧೀಶ MD ಶೇಜ್ ಚೌಟಾಯಿ ಮನೆಯಲ್ಲಿ ಕಳ್ಳತನ ಪ್ರಕರಣ ಜರುಗಿದೆ. ಫೆಬ್ರವರಿ 1ರಂದು ಮಧ್ಯರಾತ್ರಿ 1:40 2:30 ನಡುವೆ ವಸತಿ ಗೃಹದ ಮನೆಯ ಬಾಗಿಲು ಮುರಿದು ಕಳ್ಳತನ ಮಾಡಲಾಗಿದೆ ಅಂತ ನ್ಯಾಯಾಧೀಶರು ದೂರನ್ನು ನೀಡಿದ್ದಾರೆ. ಇನ್ನು ಇಂಗ್ಲಿಷ್ನಲ್ಲಿ ದೂರು ದಾಖಲಿಸಿದಂತಹ ನ್ಯಾಯಾಧೀಶರು ಪೊಲೀಸ್ ಇಲಾಖೆ ವಿರುದ್ಧ ಮತ್ತು ಜಿಲ್ಲಾಡಳಿತದ ವಿರುದ್ಧ ಗರಂ ಆದ ಹಾಗೆ ಕಾಣಿಸ್ತಾ ಇದೆ. ಯಾಕಂದರೆ ಇದು ನಾನು ಹೇಳ್ತಿರುವಂಥ ಮಾತಲ್ಲ, ದೂರಿನ ಪ್ರತಿಯಲ್ಲಿ ಅವರೇ ವಿವರಣೆಯನ್ನು ಕೊಟ್ಟಿದ್ದಾರೆ. ಏನಂತ ಹೇಳಿದ್ದಾರೆ? ದ ಜುಡಿಷಿಯಲ್ ಕೋರ್ಟ್ are located in the heart of this city and is busiest locality, surrounded by the hospital, hotels, commercial shops, lodging, the quarters of CO, Jilla Panchayat and additional superintendent of police. In spite of this, the robbers prone to commit robbery, which indicates even judges are not safe and spared. This has come aftermath the unfortunately broad day bank robbery and murder in the city of Bidar, which is also urgent to court permissions. Therefore, I request you to receive the complaint and investigate this matter at the earliest while may be dealt with ಅಂತ ದೂರು ಇರುವ ಅರ್ಜಿಯನ್ನು ಪೊಲೀಸರು ಸ್ವೀಕಾರವನ್ನು ಮಾಡಿಕೊಂಡಿದ್ದಾರೆ. ಈ ರೀತಿ ಇಂಗ್ಲಿಷ್ನಲ್ಲಿ ದೂರನ್ನು ಕೊಟ್ಟಿದ್ದಾರೆ. 8 ಲಕ್ಷ ರೂಪಾಯಿಗೂ ಅಧಿಕ ಮೌಲ್ಯದ ಅವರ ಮನೆಯಲ್ಲಿ ಕಳ್ಳತನವಾಗಿರುವ ಹಾಗೆ ಅವರು ದೂರನ್ನು ಸಲ್ಲಿಸಿದ್ದಾರೆ. ಅಂದರೆ ಬೇರೆ ಬೇರೆ ನೆಕ್ಲೆಸ್ಗಳಿರ್ಬೋದು, ಕೈಯಲ್ಲಿರುವಂಥ ರಿಂಗ್ಗಳಿರ್ಬೋದು, ಇವೆಲ್ಲವೂ ಕಳ್ಳತನವಾಗಿದೆ ಅಂತ ದೂರಿನಲ್ಲಿ ಅವರು ದಾಖಲನ್ನು ಮಾಡಿದ್ದಾರೆ. ಆದರೆ ದೂರಿನಲ್ಲಿ ಕೊನೆಯದಾಗಿ ದಾಖಲು ಮಾಡಿರುವಂತಹ ಅಂಶ ಇಡೀ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪೊಲೀಸರಿಗೆ ಒಂದು ಕಪ್ಪು ಚುಕ್ಕೆ ಅಂತ ಹೇಳ್ಬೋದು. ಯಾಕಂದರೆ ಇಂತಹ ಘಟನೆಗಳು ಮರುಕಳಿಸದಂತೆ ನೋಡ್ಕೊಳ್ಬೇಕು ಅಂತ ಏನು ಉಲ್ಲೇಖವನ್ನು ಮಾಡಿದ್ದಾರೆ. ಇದು ಮತ್ತೆ ಎಲ್ಲರ ಗಮನ ಮತ್ತು ರಾಜ್ಯದ ಜನರ ಗಮನ ಮತ್ತೆ ಬೀದರ್ನತ್ತ ನೋಡುವ ಹಾಗೆ ಮಾಡಿದೆ.